ಮೊದಲನೇದಾಗ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಇದು ವ್ರತ, ಹಬ್ಬ ಅಲ್ಲ. ಹಬ್ಬದ ಆಚರಣೆಯೇ ಬೇರೆ, ವ್ರತದ ಆಚರಣೆಯೇ ಬೇರೆ. ಅಂದ್ರೆ ಒಂದ್ ರೀತಿ ತೋರ್ಪಡಿಕೆಗೇನೆ ಈಗ ಅವ್ರನ್ನ ಕರಿತೀವಿ ಇವ್ರನ್ನ ಕರಿತೀವಿ ಅನ್ನೋ ಕಾರಣಕ್ಕೇನೆ ವೈಭವೋಪೇತವಾಗಿ ಮಾಡ್ಬೇಕು ಅನ್ನುವಂಥದ್ದು ಏನಾರ ಜನಗಳಲ್ಲಿ ಬಂದ್ಬಿಟ್ಟು ಆ ಕೈ ಹೆಂಗೋ ಹೋಗಿರುತ್ತೆ. ಲಕ್ಷ್ಮಿನ ಅಂಗವಿಕಲೆ ಮಾಡಿ ಕೂಡಿಸ್ಬಿಟ್ಟಿರ್ತಾರೆ. ನಿಜವಾಗ್ಲು ಕಾಲೆಲ್ಲೋ ತಗೊಂಡು ಹೋಗಿ ತಲೆ ಮೇಲೆ ಹಾಕೋ, ಏನು ಲಕ್ಷ್ಮಿ ಯೋಗಾಸನ ಮಾಡ್ತಾ ಇತ್ತು, ಹೀಗಿಟ್ಬಿಡೋದು. ಅದು ಒಂದ್ ಕೈ ಹೀಗಿರುತ್ತೆ. ಆ ಚಿತ್ರ ವಿಚಿತ್ರಗಳು ನೋಡ್ಲೇಬೇಕು. ಮಹಾಲಕ್ಷ್ಮಿಗೆ ಪ್ರೀತ ಅದು. ತಲೆ ಚಚ್ಕೊಂಡಿರ್ತಾಳೆ ನಿಜವಾಗ್ಲೂ ವೈಕುಂಠದಲ್ಲಿ ಕೂತ್ಕೊಂಡು. ಏನ್ ನಾನು ಹೀಗಿದ್ದೀನಾ ಅಂತ ಅವಳಿಗೆ ಡೌಟ್ ಬಂದ್ಬಿಡುತ್ತೆ. ರೂಪನೇ ವಿರೂಪ ಮಾಡ್ಬಿಡ್ತಾರೆ. ಖಂಡಿತವಾಗ್ಲೂ ವಿರೂಪವಲ್ಲ, ಅದು ಕುರೂಪ ಮಾಡಿರ್ತಾರೆ. 8 ಲಕ್ಷ್ಮಿಗೂ ವರಮಹಾಲಕ್ಷ್ಮಿಗೂ ಸಂಬಂಧವೇ ಇಲ್ಲ. ಕಳಶಗಳಿಗೆ ಯಾವುದೇ ಕಾರಣಕ್ಕೂ ಬರೆದಿಟ್ಕೊಳ್ಳಿ, ವಿಳ್ಯೇದೆಲೆ 2ನೇ ಪ್ರಾಶಸ್ತ್ಯವೇ ಹೊರತು ಪ್ರಥಮ ಪ್ರಾಶಸ್ತ್ಯ ಅಲ್ಲವೇ ಅಲ್ಲ. ಇದೆಲ್ಲ ಅಮ್ಮನವ್ರಿಗೆ ಏನ್ ಕರ್ಮ. ಅವಳು ಧರಿಸಿ ಬಿಟ್ಟದ್ದನ್ನು ನೀವು ಧರಿಸ್ಕೊಳ್ಳಿ, ನೀವು ಧರಿಸಿ ಬಿಟ್ಟದ್ದನ್ನು ಅವಳಿಗೆ ಧರಿಸ್ಕೊಳ್ಳಿ. ವಿಧವೆಯರು ಮಾಡಬಹುದಾ ಅಥವಾ ಈ ಪೀರಿಯಡ್ಸ್ ಆಗಿದ್ದಂಥವ್ರು ಮನೆಯಲ್ಲಿದ್ರೆ ಅಥವಾ ಅವ್ರು ಆಗಿದ್ರೆ ಮಾಡಬಹುದಾ? ಪಾರ್ವತಿ ದೇವಿಗೆ ವೈಧವ್ಯ ಪಟ್ಟ ಇದೆ. ಪಾರ್ವತಿನೇ ವಿಧವೆ ಆಗಿದ್ದಾಳೆ. ಪೀರಿಯಡ್ಸ್ ಆಗಿದೆಯಾ ಅಥವಾ ನಿಮ್ಮ ಗಂಡ ಇದ್ದಾನ, ಗಂಡ ಓಡೋಗಿದ್ದಾನ, ಇನ್ನೊಬ್ಳನ್ನು ಕರ್ಕೊಂಡು, ಅದ್ಯಾವುದು ಸಮಸ್ಯೆ ಅಲ್ಲ. ನಿಮಗೆ ಮಹಾಲಕ್ಷ್ಮಿಯಲ್ಲಿ ಖಂಡಿತವಾಗಿಯೂ ಭಕ್ತಿ ಇದ್ರೆ ಮಾಡಿ, ಇಲ್ಲವಾ ಬೇಡ. ಶ್ರೀಮಂತಿಕೆಯ ವೈಭವದ ವರ್ಣನೆಯನ್ನ ಮಾಡ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ನೀವು ವರಮಹಾಲಕ್ಷ್ಮಿ ವ್ರತ ಮಾಡದೇ ಆಯ್ತು. ಸಾಲ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ನೀವು ವ್ರತ ಮಾಡಿದ್ರೆ ನೀವು ಖಂಡಿತ ಉದ್ಧಾರನೂ ಆಗಲ್ಲ, ಸಾಲ ತೀರ್ಸಕ್ಕೂ ಆಗಲ್ಲ. ವರ ಮಹಾಲಕ್ಷ್ಮಿ ಅಂದ್ರೆ ಕೇಳಿದ ವರಗಳನ್ನ ಅನುಗ್ರಹಿಸುವಂತಹ ಮಾತೆಯಾರೋ ಆಕೆ ವರಮಹಾಲಕ್ಷ್ಮಿ.